ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ಗೆ ಮತ್ತೆ ಸ್ವಾಗತ. ಚುನಾವಣೆ ಘೋಷಣೆಗೂ ಮುನ್ನವೇ ಅಖಾಡ ರಂಗೇರ್ತಾ ಇದೆ. ಇವತ್ತು ಬೆಳಗಾವಿಗೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಎಂಟ್ರಿ ಕೊಡ್ತಾ ಇದ್ದಾರೆ. ಬೆಳಗ್ಗೆ 10 ಗಂಟೆಗೆ ವಿಶೇಷ ವಿಮಾನದಲ್ಲಿ ಜೆಪಿ ನಡ್ಡಾ ಬರ್ತಾರೆ. ಬೆಳಗಾವಿಯಿಂದ ಚಿಕ್ಕೋಡಿಗೆ ಹೋಗ್ತಾರೆ ನಡ್ಡಾ. ಬೆಳಗಾವಿ ನಾಯಕರ ಜೊತೆ ಸಂಜೆವರೆಗೂ ಮ್ಯಾರಥಾನ್ ಮೀಟಿಂಗ್ ಇರುತ್ತೆ. ಜೆಡಿಎಸ್ ಜೊತೆ ಸೀಟು ಹಂಚಿಕೆ ಬಗ್ಗೆನೂ ರಾಜ್ಯ ನಾಯಕರ ಜೊತೆ ಚರ್ಚೆಯಾಗುತ್ತೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಜೊತೆ ನಡ್ಡಾ ಮಾತುಕತೆ ನಡೆಸ್ತಾರೆ. ಅದಾದ ಮೇಲೆ ಬೂತ್ ಮಟ್ಟದ ಕಾರ್ಯಕರ್ತರ ಸಮಾವೇಶದಲ್ಲೂ ನಡ್ಡಾ ಭಾಗಿಯಾಗ್ತಾರೆ. ಮಧ್ಯಾಹ್ನ 3 ಗಂಟೆಗೆ 4 ಲೋಕಸಭಾ ಕ್ಷೇತ್ರಗಳ ಕೋರ್ ಕಮಿಟಿ ಸಭೆ ನಡೆಯುತ್ತೆ. ಬೆಳಗಾವಿ, ಚಿಕ್ಕೋಡಿ, ವಿಜಯಪುರ, ಬಾಗಲಕೋಟೆ ಕ್ಷೇತ್ರಗಳ ಸಭೆ ನಡೆಯುತ್ತೆ. 4 ಕ್ಷೇತ್ರಗಳ ಅಭ್ಯರ್ಥಿ ಆಯ್ಕೆ ಸಂಬಂಧ ಸಭೆಯಲ್ಲಿ ಚರ್ಚೆಯಾಗುತ್ತೆ. ರಾಜ್ಯ ಬಿಜೆಪಿ ಟಿಕೆಟ್ ಘೋಷಣೆಗೂ ಮುನ್ನ ನಡ್ಡಾ ಈ ಭೇಟಿ ಮಹತ್ವ ಪಡ್ಕೊಂಡಿದೆ. ಪ್ರಶಾಂತ್, ಬೆಳಗಾವಿ ಭಾಗದ ಟಿಕೆಟ್ ಸೆಲೆಕ್ಷನ್ ಮತ್ತು ಜೆಡಿಎಸ್ ಜೊತೆಗಿನ ಮೈತ್ರಿ ಹೆಂಗಿರಬೇಕು ಅನ್ನೋದ್ರ ಬಗ್ಗೆ ಒಂದು ಚರ್ಚೆ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಹೌ ಇಂಪಾರ್ಟೆಂಟ್ ಇದು ನಡ್ಡಾ ಭೇಟಿ? ಭವನ ನೋಡಿ, ಒಂದು 15 ದಿನದ ಹಿಂದೆ ಅಮಿತ್ ಶಾ ಬಂದಿದ್ದರು. ಮೈಸೂರು, ಮಂಡ್ಯ, ಚಾಮರಾಜನಗರ, ಹಾಸನ ಈ ಕ್ಲಸ್ಟರ್ನ ಸಭೆಯನ್ನು ತೆಗೆದುಕೊಂಡ್ರು. ಕ್ಲಸ್ಟರ್ನ ಸಭೆಗಳು ಅಂದರೆ ಬೂತ್ ಮಟ್ಟದ ಪ್ರಮುಖರು ಏನಿರ್ತಾರೆ. ಇತ್ತೀಚೆಗೆ ಕಳೆದ 1 ತಿಂಗಳಿಂದ BJP ಒಂದು ಅಭಿಯಾನವನ್ನು ತೆಗೆದುಕೊಂಡಿದೆ. ಆಯಾ ಬೂತ್ನಲ್ಲಿ ಇರ್ತಕ್ಕಂಥವ್ರೆ ಆಯಾ ಬೂತ್ ಕಮಿಟಿಯ ಸದಸ್ಯರಾಗಬೇಕು. ಅದನ್ನು ಆ್ಯಪ್ನಲ್ಲಿ ಹಾಕಬೇಕು. ಅದು ಆಧಾರ್ ಕಾರ್ಡ್ ಮ್ಯಾಚ್ ಆಗಬೇಕು. ಅದಾದ ನಂತರ ಈ ಕ್ಲಸ್ಟರ್ ಸಭೆಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆ. JP ನಡ್ಡಾ ಬೆಳಗಾವಿ, ಬಾಗಲಕೋಟೆ, ಚಿಕ್ಕೋಡಿ ಮತ್ತು ವಿಜಯಪುರ ಈ 4 ಜಿಲ್ಲೆಗಳ ಕ್ಲಸ್ಟರ್ ಸಭೆಗಳನ್ನು ತೆಗೆದುಕೊಳ್ಳಿದ್ದಾರೆ. ಜೊತೆಗೆ ಅಲ್ಲಿನ ಕೋರ್ ಕಮಿಟಿ ಚರ್ಚೆ ನಡೆಯುತ್ತೆ ಒಂದು ಭಾಗ. ಕರ್ನಾಟಕದ ಕೋರ್ ಕಮಿಟಿ ಸದಸ್ಯರ ಜೊತೆಗೂ ಕೂಡ ಒಂದು ಚರ್ಚೆಯನ್ನು JP ನಡ್ಡಾ ನಡೆಸಲಿದ್ದಾರೆ ಅನೌಪಚಾರಿಕವಾಗಿ. JDSಗೆ ಸೀಟ್ ಬಿಟ್ಕೊಡೋದು ಅಂತಕ್ಕಂಥದ್ದರ ಚರ್ಚೆಯೂ ಕೂಡ ಇವತ್ತು JP ನಡ್ಡಾ ಅವರ ಜೊತೆಗಿನ ಸಭೆಯಲ್ಲಿ ನಡೆಯುತ್ತೆ. ಅದಾದ ನಂತರ ನಾಳೆ ನಡೆಯುವ ಕೇಂದ್ರೀಯ ಚುನಾವಣಾ ಸಮಿತಿ ಸಭೆಯಲ್ಲಿ ಅದನ್ನು ಅಧಿಕೃತವಾಗಿ ಹೇಳಲಾಗುತ್ತೆ. ಇಷ್ಟು ಸೀಟ್ಗಳನ್ನು ಬಿಟ್ಕೊಡ್ತೀವಿ ಅಂತಕ್ಕಂಥದ್ದು. ಪ್ರಾಯಶಃ ನಾಳೆ ಕುಮಾರಸ್ವಾಮಿ ಅವರನ್ನು ಕೂಡ ಬೆಳಗ್ಗೆ ದಿಲ್ಲಿಗೆ ಕರೆಸ್ಕೊಳ್ತಕ್ಕಂಥ ಸಾಧ್ಯತೆಗಳಿವೆ ಅಂತಕ್ಕಂಥದ್ದು. ವಿಜೇಂದ್ರ ಆಗಲೇ ಹೇಳಿದಂತೆ ವಿಜೇಂದ್ರ, ಯಡಿಯೂರಪ್ಪನವರು ಮತ್ತು ಉಳಿದ ಸಂಘಟನಾ ಕಾರ್ಯದರ್ಶಿಗಳು ಕೂಡ ದಿಲ್ಲಿಗೆ ಹೋಗ್ತಾರೆ. ನಾಳೆ ಸಂಜೆ JDSಗೆ ಬಿಟ್ಕೊಡ್ತಕ್ಕಂಥ ಸೀಟ್ಗಳು ಎಷ್ಟು, ಈಗ ಅದರ ಬಗ್ಗೆ ಅನೇಕ ಚರ್ಚೆಗಳಿವೆ. BJP ಹೇಳ್ತಾ ಇದೆ 2 ಸೀಟ್ ಬಿಟ್ಕೊಡ್ತೀವಿ ಅಂತಕ್ಕಂಥದ್ದು. ಸುಮಲತಾ ಈಗಾಗಲೇ ಓಡಾಡ್ಲಿಕ್ಕೆ ಶುರು ಮಾಡಿದ್ದಾರೆ ಮಂಡ್ಯದಲ್ಲಿ. ಹಾಸನ, ಕೋಲಾರ ಬಿಟ್ಕೊಡ್ತೀವಿ ಅಂತಕ್ಕಂಥದ್ರ ಬಗ್ಗೆ BJP ಹೈಕಮಾಂಡ್ 2 ಸೀಟ್ಗಳ ಬಗ್ಗೆ ಇದೆ. JDS 4 ಸೀಟನ್ನು ಕೇಳ್ತಾ ಇದೆ. ಅದು 3 ಆಗಬಹುದು ಅಂತಕ್ಕಂಥದ್ದು. ಮಂಡ್ಯ, ಹಾಸನ, ಕೋಲಾರ ಆಗತ್ತಾ, ಅಥವಾ ಮಂಡ್ಯದ ಸೀಟ್ ಬಗ್ಗೆ ಒಂದಿಷ್ಟು ಕಗ್ಗಂಟಾಗಿ ಮತ್ತೊಂದು ಸೀಟನ್ನು ಬೆಂಗಳೂರು ಗ್ರಾಮಾಂತರವನ್ನು ಕೊಡಲಾಗತ್ತಾ, ಯಾವುದೂ ಕೂಡ ಇನ್ನೂ ಡಿಸೈಡ್ ಆಗಿಲ್ಲ. ನಾಳೆಯ ಸಭೆಯಲ್ಲಿ ಒಂದು ಅಂತಿಮ ಚಿತ್ರಣ ಸೀಟ್ ಹಂಚಿಕೆ ಕುರಿತಂತೆ ಸಿಗುತ್ತೆ ಅಂತ ಅನಿಸುತ್ತೆ. ಇವತ್ತು JP ನಡ್ಡಾ ಅನೌಪಚಾರಿಕವಾಗಿ ಕರ್ನಾಟಕದ ಕೋರ್ ಕಮಿಟಿ ಸದಸ್ಯರೊಂದಿಗೂ ಕೂಡ ಚರ್ಚೆ ನಡೆಸಲಿದ್ದಾರೆ. BJP ಹೈಕಮಾಂಡ್ಗೆ ಬೇಕಾಗಿರ್ತಕ್ಕಂಥದ್ದು 28ಕ್ಕೂ 28 ಸೀಟ್ಗಳನ್ನು ಗೆಲ್ಲುವ ಪ್ರಯತ್ನವನ್ನು BJP ಹೈಕಮಾಂಡ್ ನಿಶ್ಚಿತವಾಗಿ ಮಾಡುತ್ತೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಕೂಡ ಅಷ್ಟೇ ಗಟ್ಟಿಯಾಗಿರ್ತಕ್ಕಂಥ ಇಡೀ ದೇಶದಲ್ಲಿ ಕಾಂಗ್ರೆಸ್ ಗಟ್ಟಿಯಾಗಿರ್ತಕ್ಕಂಥ ರಾಜ್ಯಗಳು ಅಂದರೆ ಅದು ತೆಲಂಗಾಣ ಮತ್ತು ಕರ್ನಾಟಕ. ಹೀಗಿರುವಾಗ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮ್ಯಾಕ್ಸಿಮೈಸ್ ಹೇಗೆ ಮಾಡೋದು ಅನ್ನೋದರ ಬಗ್ಗೆ JP ನಡ್ಡಾ, ಅಮಿತ್ ಶಾ, ನರೇಂದ್ರ ಮೋದಿ ತುಂಬ ಒಂದು ಹರಸಾಹಸವನ್ನು ಪಡ್ತಾ ಇದ್ದಾರೆ. ಸೀಟ್ ಹಂಚಿಕೆ ಕುರಿತಂತೆ ಕೂಡ ಅನೇಕ ಮಲ್ಟಿಪಲ್ ಸರ್ವೆಗಳನ್ನು ನಡೆಸಲಾಗಿದೆ. ಅದನ್ನು ನಾಳೆಯ ಸಭೆಯಲ್ಲಿ ಇಡಲಾಗತ್ತೆ. RSSನ ಒಪಿನಿಯನನ್ನು ತೆಗೆದುಕೊಂಡಿದೆ, ಅದನ್ನು ನಾಳೆಯ ಸಭೆಯಲ್ಲಿ ಇಡಲಾಗತ್ತೆ. ಕರ್ನಾಟಕದ ನಾಯಕರನ್ನು ಕೂಡ ಕರೆಸ್ಕೊಳ್ಳಾಗ್ತಾ ಇದೆ. ಅವರ ಒಟ್ಟಾಭಿಪ್ರಾಯವನ್ನು ಪರಿಗಣಿಸಿ ಮೊದಲ ಪಟ್ಟಿಯನ್ನು ನಾಳೆ ಅಂತಿಮಗೊಳಿಸಲಾಗತ್ತೆ. 7 ಅಥವಾ 8ಕ್ಕೆ ಅದನ್ನು ಘೋಷಿಸಲಾಗತ್ತೆ ಅನ್ನೋದು ಮಾಹಿತಿ ಇದೆ. ಬೆಳಗಾವಿ ಭಾಗ ತಗೊಂಡ್ರೆ, ಬೆಳಗಾವಿ ಭಾಗದಲ್ಲಿ ಸ್ಟ್ರಾಂಗ್ ಸಚಿವರಿದ್ದಾರೆ ಆ್ಯಂಡ್ ಫೋಕಸ್ಸು ಅದೇ ಇರುತ್ತೆ. ಈ ಬಾರಿಯ ಆಯ್ಕೆ ಹೆಂಗಿರುತ್ತೆ BJPಯದ್ದು? ಅಂದರೆ ಪ್ರಸ್ತುತ ಸಂಸದರು ಮರು ಆಯ್ಕೆ ಅಥವಾ ಮರು ಟಿಕೆಟ್ ನೀಡೋದು ಅಥವಾ ಹೊಸಬರಿಗೆ ಮಣೆ ಹಾಕೋದು, ಸ್ಪೆಷಲಿ ಬೆಳಗಾವಿ, ಚಿಕ್ಕೋಡಿ, ಬಾಗಲಕೋಟೆ. ಭವನ 6 ಸೀಟ್ಗಳು ಬಾಂಬೆ ಕರ್ನಾಟಕದಲ್ಲಿ ಏನು ಬರ್ತವೆ ಅದನ್ನು ಸತತವಾಗಿ BJPಗೆ ಎತ್ಕೊಂಡು ಬರ್ತಾ ಇದೆ ಲೋಕಸಭೆಯಲ್ಲಿ. ಧಾರವಾಡ, ಹಾವೇರಿ ಕೂಡ ಇದಕ್ಕೆ ಸೇರಿಸಿದರೆ. ಈಗ ಬೆಳಗಾವಿಗೆ ಸಂಬಂಧಪಟ್ಟಂತೆ ಜಗದೀಶ್ ಶೆಟ್ಟರನ್ನು ಅಲ್ಲಿ ಕಳಿಸ್ಬೇಕಾ ಅಥವಾ ಮಂಗಳ ಅಂಗಡಿಯವರಿಗೆ ಟಿಕೆಟ್ ನೀಡಬೇಕಾ ಅಂತಕ್ಕಂಥದ್ದು ನಾಳೆ ಅಂತಿಮಗೊಳ್ಳಬೇಕು. ಪ್ರಶಾಂತ್, ಕಳೆದ ಬಾರಿ ಬೆಳಗಾವಿ ವಿಷಯಕ್ಕೆ ಬರೋದಾದರೆ ವೆರಿ ಸ್ಮಾಲ್ ಮಾರ್ಜಿನ್ ಬೈ ಎಲೆಕ್ಷನ್. ದಟ್ ವಾಸ್ ಇನ್ ಬೈ ಎಲೆಕ್ಷನ್. ಬೈ ಎಲೆಕ್ಷನ್ನಲ್ಲಿ 2000 ಮತಗಳ ಅಂತರದಿಂದ 2019ರಲ್ಲಿ ಸುರೇಶ್ ಅಂಗಡಿ ಭಾಳ ದೊಡ್ಡ ಮಾರ್ಜಿನಲ್ಲಿ ಗೆದ್ದು. ಬಟ್ ಮಂಗಳ ಅಂಗಡಿ
ಈ ಬಾರಿಯ ಪೈಪೋಟಿ ಬೈ ಎನಿ ಚಾನ್ಸ್ ಸತೀಶ್ ಜಾರಕಿಹೊಳಿ ನಿಂತ್ರೆ ಅಥವಾ ಸತೀಶ್ ಜಾರಕಿಹೊಳಿ ಡೆಫಿನೆಟ್ಲಿ ಸರ್, ಜಾರಕಿಹೊಳಿ ಕುಟುಂಬದಿಂದ ಯಾರಾದರೂ ನಿಂತರೆ ಟಫ್ ಆಗುತ್ತೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಈಗಾಗಲೇ ಕಾಂಗ್ರೆಸ್ ನಾಯಕರಿಗೆ ಹೇಳಿದ್ದಾರೆ, ಮಂಗಳಾ ಅಂಗಡಿಯವರಿಗೆ ಟಿಕೆಟ್ ಕೊಟ್ಟರೆ ನನ್ನ ಮಗನ ನಾನು ನಿಲ್ಲಿಸಲ್ಲ ಅಂತಕ್ಕಂಥದ್ದನ್ನು. ಓಕೆ, ಆ ಕಾರಣದಿಂದ ಬೆಳಗಾವಿಯಲ್ಲಿ ಯಾರಿಗೆ ಟಿಕೆಟ್ ಕೊಡ್ತಾರೆ, ಒಂದೋ ಜಗದೀಶ್ ಶೆಟ್ಟರ್ ಅಥವಾ ಮಂಗಳಾ ಅಂಗಡಿ ಮತ್ತು ಮಹಾಂತೇಶ್ ಕವಟಗಿ ಭಟ್, ಈ 3 ಹೆಸರುಗಳನ್ನು ಈ 3 ಹೆಸರುಗಳಿವೆ. ಚಿಕ್ಕೋಡಿಯಲ್ಲಿ ಬಹುತೇಕ ಅಣ್ಣಾ ಸಾಹೇಬ್ ಜೊಲ್ಲೆ ಫೈನಲ್ ಮಾಡಬಹುದು ಅಂತಕ್ಕಂಥ ಸುದ್ದಿಗಳಿವೆ. ವಿಜಯಪುರದಲ್ಲಿ ರಮೇಶ್ ಜಿಗಜಿಣಗಿ ಅವರ ಅನಾರೋಗ್ಯದ ಬಗ್ಗೆ 2 ದಿನಗಳಿಂದ ಸುದ್ದಿಗಳಿದ್ವು. ಆದರೆ ಒಂದು ಮೈನರ್ ಆಪರೇಷನನ್ನು ಅವರು ಬೆಳಗಾವಿಯಲ್ಲಿ ಮಾಡಿಸ್ಕೊಂಡಿದ್ದಾರೆ. ನಾನು ಚುನಾವಣೆಗೆ ಫಿಟ್ ಇದ್ದೀನಿ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಹೀಗಾಗಿ ರಮೇಶ್ ಜಿಗಜಿಣಗಿ ಅವರಿಗೆ ಟಿಕೆಟ್ ಕೊಡಬೇಕಾ ಬೇಡವಾ, ಗೋವಿಂದ ಕಾರಜೋಳರಿಗೆ ಕೊಟ್ಟುಬಿಡ್ತಾರೆ ಅಂತಕ್ಕಂಥ ಸುದ್ದಿಗಳು ಕೂಡ ಮಧ್ಯೆ ಮಧ್ಯೆ ಬರ್ತಾ ಇರ್ತವೆ. ಆದರೆ ದಲಿತ್ ಲೆಫ್ಟಿಗೆ ಆ ಸೀಟ್ ಕೊಡ್ತಾರೆ ಅಂತಕ್ಕಂಥದ್ರ ಬಗ್ಗೆ ಫೈನಾಲಿಟಿ ಇದೆ. ರಮೇಶ್ ಜಿಗಜಿಣಗಿ ಅವರನ್ನು ಕೈ ಬಿಟ್ಟರೆ ಅದೊಂದು ವಿಪರೀತ ಪರಿಣಾಮಕ್ಕೂ ಕೂಡ ಕಾರಣವಾಗಬಹುದು ಅಂತಕ್ಕಂಥ ಆತಂಕ BJP ನಾಯಕರಲ್ಲಿದೆ. ಬಾಗಲಕೋಟೆ ಬಗ್ಗೆ ನಿನ್ನೆ ಸಂಜೆ ಒಂದು ಇಂಟ್ರೆಸ್ಟಿಂಗ್ ಹೇಳಿಕೆಯನ್ನು ಬಸನಗೌಡ ಪಾಟೀಲ್ ಯತ್ನಾಳ್ ನೀಡಿದ್ದಾರೆ. ನಿನ್ನೆ ವಿಜಯಪುರದಲ್ಲಿ ಮಾತನಾಡುವಾಗ ನನಗೆ ಬಾಗಲಕೋಟೆ ನಿಲ್ಲಿ ಅಂತ ಗಂಟು ಬಿದ್ದಿದ್ದಾರೆ, ನನಗೆ ಬೆಳಗಾವಿಗೆ ನಿಲ್ಲಿ ಅಂತ ಗಂಟು ಬಿದ್ದಿದ್ದಾರೆ, JP ನಡ್ಡಾ ಸಾಹೇಬರು ಕರೆದಿದ್ದಾರೆ, ನಾನು ಬೆಳಗಾವಿಗೆ ಹೋಗ್ತಾ ಇದ್ದೀನಿ, ನಾನು ವಿಜಯಪುರ ಬಿಟ್ಟು ಎಲ್ಲೂ ಹೋಗಲ್ಲ ಅಂತಕ್ಕಂಥದ್ದನ್ನು ಅವ್ರು ಹೇಳ್ತಾರೆ. ಅಲ್ಲಿ ಗಾಣಿಗ ಸಮುದಾಯದ ಮತಗಳು ಜಾಸ್ತಿ ಇವೆ. ಹೀಗಾಗಿ ಅಲ್ಲಿ ಗದ್ದಿಗೌಡರಿಗೆ ವಾಪಸ್ ಕೊಡ್ತಾರೆ ಅಂತಕ್ಕಂಥ ಮಾತಿದೆ. ಮುರುಗೇಶ್ ನಿರಾಣಿ ಪ್ರಯತ್ನ ಮಾಡ್ತಿದ್ದಾರೆ, ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳ್ತಿದ್ದಾರೆ ನಾನು ನಿಲ್ಲಿ ಅನ್ನುವ ಒತ್ತಡ ಇದೆ ಕೇಂದ್ರದ ನಾಯಕರಿಂದ ಅಂತಕ್ಕಂಥದ್ದು. ಹೀಗಾಗಿ ಏನು ಫೈನಲ್ ಆಗತ್ತೆ ಅಂತಕ್ಕಂಥದ್ದು ಪ್ರಾಯಶಃ ಒಂದು ಅನೌಪಚಾರಿಕ ಚರ್ಚೆ ನಾಳೆ ಬೆಳಿಗ್ಗೆ ಅಮಿತ್ ಶಾ ಅವರ ನಿವಾಸದಲ್ಲಿ ನಡೆದಾಗಲೇ ಯಾರಿಗೆ ಇದು ನೋಡಿ, ಕರ್ನಾಟಕದ ಕೋರ್ ಕಮಿಟಿ 3 ಹೆಸರುಗಳನ್ನು ಶಿಫಾರಸು ಮಾಡಿದೆ. ಆ ಶಿಫಾರಸ್ಸುಗಳಿಗೆ ಭಾಳ ಒಂದು ಕೇಂದ್ರೀಯ ನಾಯಕರು ತುಂಬ ಒಂದು ವಜನ್ ಕೊಡ್ತಾರೆ ಅಂತ ಅನ್ನಿಸ್ತಾ ಇಲ್ಲ. ಈಗ ಕಳೆದ 3 ವರ್ಷದಿಂದ ನಾವು ನೋಡ್ತಿದ್ದೀವಿ. ಹೀಗಾಗಿ ಅಮಿತ್ ಶಾ ಅವರ ಜೊತೆಗಿನ ಇನ್ಫಾರ್ಮಲ್ ಮೀಟಿಂಗ್ನಲ್ಲಿ ಏನಾಗುತ್ತೆ, ಅದು ಒಯ್ದು ಇಲೆಕ್ಷನ್ ಕಮಿಟಿಯಲ್ಲಿ ಏನಾಗುತ್ತೆ, ಇಲೆಕ್ಷನ್ ಕಮಿಟಿ ಮೀಟಿಂಗ್ ಆದಮೇಲೆ ಇನ್ನೊಂದು ಕನ್ಸಲ್ಟೇಷನ್ 7-8ನೇ ತಾರೀಕು ಇವರು ಅಲ್ಲೇ ಇರ್ತಾರೆ, ಅಲ್ಲೇನಾಗುತ್ತೆ ಅದು ಮುಖ್ಯ ಅಂತ ಅನ್ಸುತ್ತೆ. ಎಸ್, ಇನ್ನಷ್ಟು ಸುದ್ದಿ ನಿಮಗೋಸ್ಕರ ಕಾಯ್ತಾ ಇದೆ. ಚಿಕ್ಕ ಬ್ರೇಕ್ ಆದ್ಮೇಲೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.